ಪ್ರೀತಿಯ ಕರೆಯ ಕೇಳಿ ಬವಣೆಯೂ ಅಳಿವುದು. ನುಡಿಯುವ ಮಾತುಗಳೆಲ್ಲ ಆ ಪಾವನ ಸ್ವರವ ಸಾರಿ ಸಮತೆಯ ಪಡೆಯುವುದು. ಕ್ರಿಸ್ತನ ಮುಖವ ನೋಡಿ ಆ ಪ್ರೀತಿಯ ಕರೆಯ ಕೇಳಿ ಬವಣೆಯೂ ಅಳಿವುದು. ನುಡಿಯುವ ಮಾತುಗಳೆಲ್ಲ ಆ ಪಾವನ ಸ್ವರವ ಸಾರಿ ಸಮತೆಯ ಪಡೆಯುವುದು. ಹೃದಯದ ಸುಮವು ಅರಳಿ ಮಮತೆಯ ತಂಪು ಹರವಿ ಮನಸ್ಸಿನ ಚಿಂತೆ ತೊರೆದು ಭವದೂರನ ಕೊಂಡಾಡುವ ಬಂದಿರಿ ಆಲಯಕ್ಕೆ ದಿವ್ಯ ಪರಮನ ಸನ್ನಿಧಿಗೆ ದೇವನ ಪೂಜಿಸಲು ಹೊಸ ಬದುಕನ್ನು ಯಾಚಿಸಲು ಹೋಲುವೆಯಲಿ ನಾವೆಲ್ಲರೂ ಒಂದಾಗುವ ನೆಮ್ಮದಿ ಹೋಲಗೆಯ ನಾವು ಚೆಲ್ಲುತ್ತ ನಲಿದಾಡುವ. ದೇವನ ಗುಡಿಯು ಚಿರನೂತನ ಬಾಳಿನ ಸುದಿಯು ಮರೆಯದೆ ಬಾಳುವ ಪಾಪದ ಜೀವನ ಮರೆತು ನಾವೆಲ್ಲರ ಜೊತೆಯಲ್ಲಿ ಬೆರೆತು ಸ್ತುತಿಯನ್ನು ಹಾಡುವ. ದೇವನ ಗುಡಿಯು ಚಿರನೂತನ ಬಾಳಿನ ಸುದಿಯು ಮರೆಯದೆ ಬಾಳುವ ಪಾಪದ ಜೀವನ ಮರೆತು ನಾವೆಲ್ಲರ ಜೊತೆಯಲ್ಲಿ ಬೆರೆತು ಸ್ತುತಿಯನ್ನು ಹಾಡುವ. ಮನದಲ್ಲಿ ಜ್ಯೋತಿ ಬೆಳಗಿ ಕಳೆಯಲು ಕವಿದ ಇರುಳು ಆತ್ಮನ ಜ್ಞಾನವರವು ನಮಗೆಂದೆಂದು ಉಳಿಯಲಿ. ಬಂದಿರಿ ಆಲಯಕ್ಕೆ ದಿವ್ಯ ಪರಮನ ಸನ್ನಿಧಿಗೆ ದೇವನ ಪೂಜಿಸಲು ಹೊಸ ಬದುಕನ್ನು ಯಾಚಿಸಲು. ಪ್ರಭುವಿನ ಶರೀರ ಮತ್ತು ರಕ್ತ ನಮ್ಮ ಮನೋನೇತ್ರಗಳನ್ನು ತೆರೆದು ನಿತ್ಯ ಜೀವ ನೀಡುವ ಆಹಾರ. ಇಸ್ರಾಯೇಲರು ಮನ್ನವನ್ನು ತಿಂದರು, ಸಾವಿಗೆ ತುತ್ತಾದರು. ಆದರೆ ಪ್ರಭುವಿನ ಶರೀರ ಮತ್ತು ರಕ್ತವನ್ನು ಭುಜಿಸುವವರು ಮೃತಪಟ್ಟಿದ್ದರೂ ನಿತ್ಯಕ್ಕೂ ಜೀವಿಸುವವರು. ಪ್ರಭುವಿನ ಶರೀರ ಮತ್ತು ರಕ್ತದ ಪೋಷಣೆಯನ್ನು ಪಡೆಯುವ ನಾವು ದೇವರೊಂದಿಗೂ ಪರರೊಂದಿಗೂ ಐಕ್ಯತೆ, ಅನ್ಯೋನ್ಯತೆಯ ಸಹಬಾಳ್ವೆಯ ಜೀವನವನ್ನು ಜೀವಿಸುವಂತಾಗಲಿ. ಯೇಸುವೇ ಸ್ವರ್ಗದಿಂದ ಇಳಿದು ಬಂದ ಜೀವ ನೀಡುವ ರೊಟ್ಟಿಯಾಗಿದ್ದಾರೆ. ಪ್ರತಿಯೊಂದು ಪವಿತ್ರ ಬಲಿ ಪೂಜೆಯಲ್ಲಿ ಯೇಸು ತಮ್ಮನ್ನೇ ಅರ್ಪಿಸಿ ನಮಗೆ ಆಧ್ಯಾತ್ಮಿಕ ಪೋಷಣೆಯನ್ನು ನೀಡುತ್ತಾರೆ. ಸಂತ ಪೇತ್ರರ ವಿಶ್ವಾಸದ ಮಾತುಗಳು ನಮಗೆ ಸ್ಫೂರ್ತಿ. ಜೀವ ನೀಡುವ ವಾಕ್ಯಗಳು ಇರುವುದು ನಿಮ್ಮಲ್ಲೇ ಎನ್ನುವ ಮಾತುಗಳು ನಮಗೆ ಕ್ರಿಸ್ತರ ಪ್ರೀತಿಯನ್ನು ಅರಿಯಲು ಮತ್ತು ಅವರತ್ತ ಸಾಗಲು ಪ್ರೇರಣೆಯಾಗಿವೆ. ಇಂದು ವಿಶೇಷವಾಗಿ ಮೊದಲನೇ ಬಾರಿ ಪ್ರಭು ಯೇಸು ಕ್ರಿಸ್ತರನ್ನು ಸ್ವೀಕರಿಸುತ್ತಿರುವ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸೋಣ.
ದಿವ್ಯ ಶ್ರೇಷ್ಠ ಪರಮ ಪ್ರಸಾದದ ಮೂಲಕ ನಮ್ಮ ಹೃದಯಗಳಲ್ಲಿ ಬಂದು ವಾಸಿಸುವ ಪ್ರಭು ಯೇಸು ಕ್ರಿಸ್ತರು ಇವರೆಲ್ಲರನ್ನು ಮುಟ್ಟಿ ಇವರಂತರಾಂಗಗಳಲ್ಲಿ ಮನೆ ಮಾಡಿ ಇವರೆಲ್ಲರೂ ಸಹ ಕ್ರಿಸ್ತರ ಪ್ರತಿಬಿಂಬಗಳು ಆಗಲು ವಿಶೇಷವಾಗಿ ಇಂದಿನ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಈ ದಿವ್ಯ ಬಲಿ ಪೂಜೆಯನ್ನು ಫ್ರಾನ್ಸಿಸ್ ಮಹೇಂದ್ರ ಸೈಮನ್ ಅವರ ಆತ್ಮಶಾಂತಿಗಾಗಿ ಮೇರಿ ಜಸಿಂತ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಸಿಲ್ವೆಸ್ಟರ್ ಲೂಸಿ ಮಾರ್ಟಿಸ್ ಅವರ ಆತ್ಮಶಾಂತಿಗಾಗಿ ಬ್ರೆಸಿಲ್ ಮಾರ್ಟಿಸ್ ಕುಟುಂಬದವರು, ಪ್ರಕಾಶ್ ಅಂತೋಣಮ್ಮ ರಾಯಪ್ಪ ಅವರ ಆತ್ಮಶಾಂತಿಗಾಗಿ ಅರುಳ್ ಮತ್ತು ಸಹಾಯ ಮೇರಿ, ಶುದ್ಧೀಕರಣದ ಸ್ಥಳದಲ್ಲಿರುವ ಎಲ್ಲ ಆತ್ಮಗಳಿಗಾಗಿ ಓಸಿನ್ ಅಶ್ವಿತಾ, ಪವಿತ್ರ ಕುಟುಂಬಕ್ಕೆ ಕೃತಜ್ಞತೆಯಾಗಿ ಓಸ್ವಿನ್ ಅಶ್ವಿತಾ, ದೇವರಿಗೆ ಕೃತಜ್ಞತೆಯಾಗಿ ಮೇರಿ ಜಸಿಂತ, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ಉಲ್ಲಾಸ್ ಸವಿತಾ ಮೇರಿ, ದೇವರಿಗೆ ಕೃತಜ್ಞತೆಯಾಗಿ ಅರುಣ್ ಮತ್ತು ಸಹಾಯ ಮೇರಿ ಕುಟುಂಬದವರು, ದೇವರಿಗೆ ಕೃತಜ್ಞತೆಯಾಗಿ ರೀತಮ್ಮ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ವಿಲಿಯಂ, ಅನುಶ್ರೀ, ಆಡಮ್, ಜೋಯಲ್ ಕುಟುಂಬದವರು, ಪವಿತ್ರ ಯೇಸುವಿನ ಹೃದಯಕ್ಕೆ ಕೃತಜ್ಞತೆಯಾಗಿ ಚಿನ್ನಪ್ಪ ಮರಿಯಮ್ಮ ಕುಟುಂಬದವರು, ಕೆವಿನ್ ಹಿಲೆ ಜಾನ್ ಅವರ ಆತ್ಮಶಾಂತಿಗಾಗಿ ಲೂರ್ದು ಸ್ವಾಮಿ ನಿರ್ಮಲಾ ಮೇರಿ, ಪವಿತ್ರ ಹೃದಯಕ್ಕೆ ಕೃತಜ್ಞತೆಯಾಗಿ ಮರಿಯಮ್ಮ ಕುಟುಂಬದವರು, ರಾಜಮ್ಮ ಜಾನ್ಸ್ ಲಾರೆನ್ಸ್ ಅವರ ಆತ್ಮಶಾಂತಿಗಾಗಿ ಸೌರಮ್ಮ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ಸೌರಮ್ಮ ಮುತ್ತಪ್ಪ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ಅಂತೋಣಿ ಸ್ವಾಮಿ ಪುಷ್ಪ ಮೇರಿ, ದೇವರಿಗೆ ಕೃತಜ್ಞತೆಯಾಗಿ ಪವಿತ್ರ ಅಂತೋಣಿ ಸ್ವಾಮಿ ಕುಟುಂಬದವರು, ಕೆವಿನ್ ಹಿಲಿಜಾರ್ ಅವರ ಆತ್ಮಶಾಂತಿಗಾಗಿ ಮಾರ್ಕುಸ್ ಸ್ಟೆಲ್ಲ ಮೇರಿ ಕುಟುಂಬದವರು ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ವಿಶೇಷವಾಗಿ ಈ ಒಂದು ಕ್ರಿಸ್ತರಾಜರ ದೇವಾಲಯಕ್ಕೆ ಎಲ್ಲ ಭಕ್ತಾದಿಗಳ ಪ್ರಯುಕ್ತವಾಗಿ ನಾನು ಸಹಾಯಕ ಧರ್ಮದಕ್ಷರಾದ ಡಾಕ್ಟರ್ ಜೋಸೆಫ್ ಸುಸನಾದವರನ್ನ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನು ಮಾಡುತ್ತೇವೆ. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನ ಸ್ವಾಗತ ಮಾಡೋಣ. ವಿಶೇಷವಾಗಿ ಕ್ರಿಸ್ತರಾಜರು ನಮ್ಮೆಲ್ಲರನ್ನ ಆಶೀರ್ವದಿಸಲೆಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮ ನೆನತೆ ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ವಿಚಾರಣೆ ವಾರ್ಷಿಕ ಮಹೋತ್ಸವವನ್ನು ಆಚರಿಸಲು ಸಿದ್ಧತೆಯ ದಿವಸಗಳಲ್ಲಿ ನೀವು ಪ್ರಯಾಣವನ್ನು ಮುಂದುವರಿಸ್ತಾ ಇರುವಾಗ ಇವತ್ತು ವಿಶೇಷವಾಗಿ ಈ ವಿಚಾರಣೆಯಲ್ಲಿ ಇರುವ ನಮ್ಮ ಮಕ್ಕಳು 45 ಜನ, ಇವರಿಗೆ ಅದು ವಿಶೇಷವಾದ ಒಂದು ದಿನ, ಪವಿತ್ರವಾದ ಒಂದು ದಿನ. ನಮ್ಮ ಕ್ರೈಸ್ತ ಅರಸರು, ರಾಜರು ಇವರ ಅರಣ್ಮನೆಗಳಲ್ಲಿ ಆಗಮಿಸುವ ಉನ್ನತ ಪರಿಶುದ್ಧ ಒಂದು ಸಮಯ. ಈ ಒಂದು ವಿಶೇಷ ಅನುಗ್ರಹಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಇವತ್ತಿನಿಂದ ನಮ್ಮ ಈ ಮಕ್ಕಳ ಹೃದಯದಲ್ಲಿ ಆಗಮಿಸಲಿರುವ ಪ್ರಭು ಯೇಸು ಇಂದಿನಿಂದ ಇವರಿಗೆ ವಿಶೇಷ ವರವನ್ನು, ಪ್ರೀತಿಯನ್ನು, ಶಕ್ತಿಯನ್ನು ನೀಡಲಿದ್ದಾರೆ. ಆದ್ದರಿಂದ ದೇವರಿಗೆ ಹೃದಯದಾಳದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಬಲಿ ಪೂಜೆಯಲ್ಲಿ ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸೋಣ, ಭಾಗವಹಿಸೋಣ.
ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನನ್ನ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಸರಿಗೆ ಶಾಂತಿ, ಸುಮನಸ್ಸರಿಗೆ ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ಜೀವಿಸುವ ದೇವರೇ, ಅಖಿಲ ವಿಶ್ವದ ಅರಸರಾದ ನಿಮ್ಮ ಪ್ರಿಯ ಪುತ್ರರ ಮುಖಾಂತರ ಸಕಲವನ್ನು ಪುನಃಸ್ಥಾಪಿಸಲು ಇಚ್ಛಿಸಿದ್ದೀರಿ. ಪಾಪದ ದಾಸ್ಯದಿಂದ ವಿಮುಕ್ತವಾದ ಸರ್ವ ಸೃಷ್ಟಿಯು ನಿಮ್ಮ ಸ್ತುತಿಯನ್ನು ನಿರಂತರವಾಗಿ ಘೋಷಿಸುತ್ತ ನಿಮ್ಮ ಮಹತ್ವಕ್ಕೆ ಸೇವೆ ಸಲ್ಲಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರೈಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೆ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಆಮೆನ್. ಆದಿಕಾಂಡದಿಂದ ವಾಚನ. ಸಾಲೇಮಿನ ಅರಸನು ಪರಾತ್ಪರ ದೇವರ ಯಾಜಕನೂ ಆಗಿದ್ದ. ಮೆಲ್ಕಿಸೆದೇಕನು ಸಹ ಅಲ್ಲಿಗೆ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಅರ್ಪಿಸಿ ಅಬ್ರಹಾಮನಿಗೆ ಇಂತೆಂದು ಆಶೀರ್ವಾದ ಮಾಡಿದನು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಪರಾತ್ಪರ ದೇವರ ಆಶೀರ್ವಾದ ಅಬ್ರಹಾಮನಿಗಿರಲಿ. ನಿನ್ನ ಶತ್ರುಗಳನ್ನು ನಿನ್ನ ಕೈವಶ ಮಾಡಿದ್ದ ಆ ಪರಾತ್ಪರ ದೇವರಿಗೆ ಸ್ತೋತ್ರವಾಗಲಿ. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಭಾಗವನ್ನು ಮೆಲ್ಕಿಸೆದೇಕನಿಗೆ ಕೊಟ್ಟನು. ಪ್ರಭುವಿನ ವಾಕ್ಯವಿದು. ಸಲ್ಲಲಿ.
ಮನದಲ್ಲಿ ಆಸೆ, ಯೇಸುವಿನಲ್ಲಿ ಜೀವಿಸುವ ಆಸೆ. ಅವರ ನುಡಿಯಂತೆ ನಡೆದು ಒಲವಿಗೆ ಮಣಿದು, ನುಡಿಯಂತೆ ನಡೆದು ಒಲವಿಗೆ ಮಣಿದು, ಯೇಸುವಿನ ಜೊತೆ ಬಾಳುವ ಆಸೆ, ಅವರ ಮಗುವಾಗುವ ಆಸೆ. ಯೇಸುವಿನ ಜೊತೆ ಬಾಳುವ ಆಸೆ, ಅವರ ಮಗುವಾಗುವ ಆಸೆ. ಹಸಿರುಗಾವಲಲ್ಲಿ ನನ್ನ ಕರೆಯುವರು, ಹೆಗಲ ಮೇಲೆ ಹೊತ್ತು ನನ್ನ ರಕ್ಷಿಪರು. ಕರೆದೊಯ್ದರು, ಹೆಗಲ ಮೇಲೆ ಹೊತ್ತು ನನ್ನ ರಕ್ಷಿಪರು. ಮಗುವಂತೆ ಮುದ್ದಿಸುವರು, ಪ್ರೀತಿ ಬೆಳೆಸುವರು, ನನ್ನನ್ನು ಪ್ರೀತಿ ಪೋಷಿಪರು. ನನಗೊಂದು ಮನದಲ್ಲಿ ಆಸೆ, ಯೇಸುವಿನಲ್ಲಿ ಜೀವಿಸುವ ಆಸೆ. ನನಗೊಂದು ಮನದಲ್ಲಿ ಆಸೆ, ಯೇಸುವಿನಲ್ಲಿ ಜೀವಿಸುವ ಆಸೆ. ಹೆತ್ತ ತಾಯಿಗಿಂತ ನೀನು ಶ್ರೇಷ್ಠ ಪ್ರಭುವೇ, ಅತಿಯಾದ ಪ್ರೀತಿಯಿಂದ ನೀ ಪ್ರೀತಿಸುವೆ. ಹೆತ್ತ ತಾಯಿಗಿಂತ ನೀನು ಶ್ರೇಷ್ಠ ಪ್ರಭುವೇ, ಅತಿಯಾದ ಪ್ರೀತಿಯಿಂದ ನೀ ಪ್ರೀತಿಸುವೆ. ಇಹದಾಸೆಯ ಕಡೆಗಣಿಸುವರು, ಪರದಾಸೆಯ ಕಲಿಸುವರು, ನನ್ನನ್ನು ಬಾಳಲ್ಲಿ ನಡೆಸುವರು. ನನಗೊಂದು ಮನದಲ್ಲಿ ಆಸೆ, ಯೇಸುವಿನಲ್ಲಿ ಜೀವಿಸುವ ಆಸೆ. ನನಗೊಂದು ಮನದಲ್ಲಿ ಆಸೆ, ಯೇಸುವಿನಲ್ಲಿ ಜೀವಿಸುವ ಆಸೆ. ನುಡಿಯಂತೆ ನಡೆದು ಒಲವಿಗೆ ಮಣಿದು, ನುಡಿಯಂತೆ ನಡೆದು ಒಲವಿಗೆ ಮಣಿದು, ಯೇಸುವಿನ ಜೊತೆ ಬಾಳುವ ಆಸೆ, ಅವರ ಮಗುವಾಗುವ ಆಸೆ. ಯೇಸುವಿನ ಜೊತೆ ಬಾಳುವ ಆಸೆ, ಅವರ ಮಗುವಾಗುವ ಆಸೆ.
ಕೊರಿಂಥರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ. ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪಾಲುಗೊಳ್ಳುತ್ತೇವಲ್ಲವೇ? ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಯೇಸುವಿನ ಶರೀರದಲ್ಲಿ ಪಾಲುಗೊಳ್ಳುತ್ತೇವಲ್ಲವೇ? ರೊಟ್ಟಿ ಒಂದೇ, ಆದ್ದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ, ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗುತ್ತೇವೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಲೋಕ ಉದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು. ಅಷ್ಟಕ್ಕೆ ಆ ಯಹೂದ್ಯರಲ್ಲಿ ತೀವ್ರ ವಾಗ್ದಾನ ಉಂಟಾಯಿತು. ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನು ಎಂದು ಕೇಳತೊಡಗಿದರು. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ. ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ.
ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತನಲ್ಲಿ ನನ್ನ ಪ್ರಿಯವಾದ ಸಹೋದರ ಸಹೋದರಿಯರೇ, ಯೇಸು ರಾಜರ ವಿಚಾರಕ್ಕೆ ಸೇರಿದಂತಹ ಪ್ರತಿಯೊಬ್ಬ ಭಕ್ತಾದಿಗಳೇ, ಪ್ರಭು ಯೇಸು ನಮ್ಮ ಅರಸ. ಈ ಒಂದು ಹಬ್ಬವನ್ನು ಪ್ರತಿಯೊಂದು ವರ್ಷವೂ ನಾವು ಆಚರಿಸುತ್ತೇವೆ. ಅತಿ ಸಂತೋಷದಿಂದ ಆನಂದದಿಂದ ನಾವು ಆಚರಿಸುತ್ತೇವೆ, ನಿಜ. ಆದರೆ ಪ್ರಭು ಯೇಸುವನ್ನು ನಮ್ಮ ಅರಸರು, ನಮ್ಮ ರಾಜರು ಎಂದು ವಿಶ್ವಾಸಿಸುವುದು ಮಾತ್ರವಲ್ಲ, ಈ ಸತ್ಯವನ್ನು ಅರಿತು ಅದರಂತೆ ಜೀವಿಸುವುದಕ್ಕೆ ನಾವು ವಿಶೇಷವಾಗಿ ಕರೆಯನ್ನು ಪಡೆಯುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕವನ್ನು ಆಳುವುದಕ್ಕೋಸ್ಕರ ಅರಸರುಗಳು ಇದ್ದಾರೆ. ಆದರೆ ಪ್ರಭು ಯೇಸುವಿಗೂ ಈ ಲೋಕದ ಅರಸರುಗಳಿಗೆ ಬಹಳ ವ್ಯತ್ಯಾಸವಿದೆ. ನಿಮಗೂ ಗೊತ್ತಿರುವ ವಿಷಯವೇ. ಪ್ರಭು ಯೇಸು ಅವರ ಆಡಳಿತ ಅಧಿಕಾರ ನಮ್ಮ ಮೇಲೆ ಇರಬೇಕಾದರೆ ಎಂತಹ ಒಂದು ಅಧಿಕಾರ! ಅದು ಪ್ರೀತಿ ತುಂಬಿದ ಒಂದು ಅಧಿಕಾರ. ನಮ್ಮೆಲ್ಲರನ್ನು ಪ್ರೀತಿಯ ಮಾರ್ಗದಲ್ಲಿ ಮುನ್ನಡೆಸುವುದು, ನಾವೆಲ್ಲರೂ ದೇವರ ಅನುಗ್ರಹವನ್ನು ಹೆಚ್ಚಾಗಿ ಪಡೆದುಕೊಳ್ಳುವುದು, ಪರಿಶುದ್ಧತೆಯ ಜೀವನದಲ್ಲಿ ಎಂದೆಂದಿಗೂ ನಾವು ಬೆಳೆಯುತ್ತಾ ಬಾಳುತ್ತಾ ಶಾಂತಿಯ ಪಥದಲ್ಲಿ ನಾವು ನಡೆಯುವುದಕ್ಕೆ ಪ್ರಭು ಯೇಸು ನಮಗೆ ಅರಸರಾಗಿದ್ದಾರೆ. ಆದ್ದರಿಂದ ಪ್ರಭು ಯೇಸುವನ್ನು ನಮ್ಮ ಅರಸರಾಗಿ ನಿಜವಾಗಿಯೂ ಸ್ವೀಕರಿಸಬೇಕಾಗುತ್ತದೆ ನಮ್ಮ ಜೀವನದಲ್ಲಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ವರ್ಷದ ಹಬ್ಬ ಸ್ವಲ್ಪ ವ್ಯತ್ಯಾಸವಾಗಿ ಇರಲಿ. ನಿಜವಾಗಿಯೂ ಪ್ರಭು ಯೇಸುವಿನ ಆ ಒಂದು ಪ್ರೀತಿ, ಆ ಒಂದು ಅನುಗ್ರಹ ನನ್ನ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಜೀವನಕ್ಕೆ ಇನ್ನೂ ಹೆಚ್ಚಾಗಿ ಬರಲಿ ಎಂದು ಪ್ರಾರ್ಥಿಸುವ ವಿಶೇಷ ದಿವಸಗಳಾಗಿರುತ್ತದೆ ಈ ಒಂದು ಸಿದ್ಧತೆಯ ನವೇನ ದಿವಸಗಳು. ವಿಶೇಷವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ವಿಚಾರಣೆ ಮಕ್ಕಳಾದ 45 ನಮ್ಮ ಮಕ್ಕಳು ಇವತ್ತು ಪ್ರಭುವನ್ನು ತಮ್ಮ ಜೀವನಕ್ಕೆ ಪ್ರಮುಖವಾಗಿ ಅವರು ಸ್ವೀಕರಿಸಲಿದ್ದಾರೆ. ಪ್ರಭು ಯೇಸುವನ್ನು ತಮ್ಮ ಅರಸರಾಗಿ, ತಮ್ಮ ಪ್ರಿಯರಾಗಿ, ತಮ್ಮ ಸ್ನೇಹಿತರಾಗಿ ಇವರು ತಮ್ಮ ಜೀವನಕ್ಕೆ ಪ್ರಭುವನ್ನ ಆಗಮನಿಸಲಿದ್ದಾರೆ. ಪ್ರಭುವನ್ನು ರೊಟ್ಟಿ ರಸದ ಗುಣಗಳಲ್ಲಿ ಇವರ ಋನ್ಮನಗಳಿಗೆ ಜೀವನಕ್ಕೆ ಬರಲಿ ಎಂದು ನಾವೆಲ್ಲರೂ ಇಲ್ಲಿಗೆ ಪ್ರಾರ್ಥಿಸಲು ನೆರೆದಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದ್ದೇವೆ, ಪ್ರಭು ಯೇಸುವಿನ ಆ ಒಂದು ಮಾಂಸವನ್ನು ರಕ್ತವನ್ನು ಕುಡಿಯದೆ
ಪ್ರಭುವಿನಲ್ಲಿ ನಮಗೆ ಜೀವವಿಲ್ಲ. ನಾವು ಪ್ರಭುವಿನಲ್ಲಿ ಜೀವಿಸಬೇಕಾದರೆ ಪ್ರತಿಯೊಬ್ಬರು ಪ್ರಭು ಯೇಸುವಿನ ಆ ಒಂದು ರೊಟ್ಟಿ ರಸದ ಗುಣಗಳಲ್ಲಿ ಬರುವ ಯೇಸುವಿನ ಆಹಾರವನ್ನು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ, ನಮ್ಮ ಪ್ರತಿಯೊಂದು ನಮ್ಮ ಮನಗಳಿಗೆ ಅವರನ್ನು ಸ್ವೀಕರಿಸಬೇಕು, ಅವರಿಂದಲೇ ನಾವು ಜೀವಿಸಬೇಕು ಎಂಬುದನ್ನು ಇಂದಿನ ವಚನಗಳು ನಮಗೆ ಈ ಕರೆಯನ್ನು ನೀಡುತ್ತದೆ. ಇವತ್ತಿನ ಹಾಡನ್ನು ಹಾಡಿದ್ದೀರಿ. ಆಸೆ ಬಗ್ಗೆ ಎಂತಹ ಒಂದು ಆಸೆ, ಪ್ರಭು ಯೇಸು ನನ್ನ ಹೃದಯಕ್ಕೆ ಬರಬೇಕು, ನಾನು ನಿಮ್ಮಲ್ಲಿ ಒಂದಾಗಬೇಕು ಎಂಬ ಒಂದು ಹಾಡನ್ನು, ಒಳ್ಳೆಯ ಹಾಡು. ಪ್ರಿಯ ಮಕ್ಕಳೇ, ಈ ಒಂದು ಹಾಡು ನಿಮ್ಮ ಜೀವನವಾಗಿ ಇರಬೇಕು. ಒಳ್ಳೆಯ ಆ ಒಂದು ಹಾಡನ್ನು ಹಾಡಿದರು. ಇವತ್ತಿನಿಂದ ನೀವು ಪ್ರಭು ಯೇಸುವಿನಲ್ಲಿ ಜೀವಿಸಬೇಕು. ನಿಮ್ಮ ತಂದೆ ತಾಯಿಗಳು ನಿಮಗೆ ಜೀವನವನ್ನು ಕೊಟ್ಟಿದ್ದಾರೆ, ಸರಿ, ಇದು ದೇವರ ಕೊಡುಗೆ, ಉತ್ತಮವಾದುದು. ಅದಕ್ಕಿಂತ ಮಿಗಿಲಾಗಿ ನಿಮ್ಮ ಜೀವನದಲ್ಲಿ ಪ್ರಭುವನ್ನು ಆಗಮಿಸುವಾಗ, ಆ ಪ್ರಭುವನ್ನು ಸ್ವೀಕರಿಸುವಾಗ ಆ ಒಂದು ಆಸೆ, ಆಕಾಂಕ್ಷೆ ಇವತ್ತು ಮಾತ್ರವಲ್ಲ, ಪ್ರತಿದಿನವೂ ಪ್ರತಿ ಕ್ಷಣವೂ ನಿಮ್ಮ ಜೀವಕಾಲದವರೆಗೂ ಇರಬೇಕು. ದೇವರು ಎಲ್ಲಿ ಜೀವಿಸುತ್ತಾರೆ? ಪ್ರಭು ಯೇಸು ಎಲ್ಲಿ ಇದ್ದಾರೆ? ನಮ್ಮ ವಿಶ್ವಾಸವೇನು? ಎಲ್ಲೆಡೆಗೂ ನೋಡಿದ್ರು ದೇವರ ಪ್ರಸನ್ನತೆ ಇದೆ. ಅತಿ ಮುಖ್ಯವಾಗಿ ಪ್ರಭು ಯೇಸು ಈ ನಮ್ಮ ಪರಮ ಪ್ರಸಾದದ ಪೆಟ್ಟಿಗೆಯಲ್ಲಿ ಇರುತ್ತಾರೆ, ನಮಗೋಸ್ಕರ ಕಾಯ್ತಾ ಇದ್ದಾರೆ. ನಮ್ಮನ್ನು ಆಶೀರ್ವದಿಸಲು, ನಮಗೆ ಬೇಕಾದ ಶಕ್ತಿ ವರವನ್ನು ನೀಡಲು ಪ್ರಭು ಯೇಸು ಅಲ್ಲಿ ನಮಗೋಸ್ಕರ ಅವರು ಕಾದಿರುತ್ತಾರೆ. ಪರಮ ಪ್ರಸಾದದ ಪೆಟ್ಟಿಗೆಯಲ್ಲಿ ಹಲವಾರು ಸಂತರುಗಳನ್ನು, ಅವರ ಜೀವನ ಚರಿತ್ರೆಯನ್ನು ನೋಡುವಾಗ ಆ ಪ್ರಭು ಯೇಸುವಿನ ಪ್ರಸನ್ನತೆ ಮುನ್ನ ಬಂದು ಅವರು ಪರಿಶುದ್ಧರಾದರು, ಪುನೀತರಾದರು. ಉದಾಹರಣಕರವಾಗಿ ಸಂತ ಜಾನ್ ಮರಿ ವಿಯಾನಿ ಪ್ರತಿದಿನವೂ ಸುಮಾರು 12-14 ಗಂಟೆ ಸಮಯ ಆ ಪರಮ ಪ್ರಸಾದದ ಪೆಟ್ಟಿಗೆ ಮುನ್ನ ಅವರು ಇದ್ದು ಆ ಪ್ರಭುವಿನ ಆ ಒಂದು ಬಾಂಧವ್ಯದಲ್ಲಿ, ಪ್ರೀತಿಯಲ್ಲಿ ಅವರು ಆಳವಾಗಿ ಅನುಭವವನ್ನು ಪಡೆಯುತ್ತಾ ಇವತ್ತು ಅವರು ಅವರು ಪರಿಶುದ್ಧರಾಗಿದ್ದಾರೆ. ಪ್ರಿಯರಿ, ಎರಡನೇದಾಗಿ ಪ್ರಭು ಯೇಸು ನಮ್ಮ ಪೀಠದ ಮೇಲೆ ಬರುತ್ತಾರೆ. ಗುರುಗಳು ಹೇಳುವ ಒಂದು ವಾಕ್ಯ, ಸಾಧಾರಣ ವಾಕ್ಯ, ಸಾಧಾರಣ ರೊಟ್ಟಿ ರಸ, ಇದು ನನ್ನ ಶರೀರ, ಇದು ನನ್ನ ರಕ್ತ ಎಂದು ಗುರುಗಳು ಹೇಳುವಾಗ ಪ್ರಭು ಯೇಸು ಆ ರೊಟ್ಟಿ ರಸಗಳ ಗುಣಗಳಲ್ಲಿ ಪೀಠದ ಮೇಲೆ ಅವರು ಬರುತ್ತಾರೆ. ಇದು ನಮ್ಮ ವಿಶ್ವಾಸ. ಮೂರನೇದಾಗಿ ಪ್ರಿಯ ಮಕ್ಕಳೇ, ಪ್ರಭು ಯೇಸು ಇರಬೇಕಾದ ಸ್ಥಳ ನಿಮ್ಮ ಹೃದಯ. ಈ ಹೃದಯದ ಗುಡಿಯಲ್ಲಿ ದೇವರು ಪ್ರಭು ಯೇಸು ಇವತ್ತಿನಿಂದ ವಿಶೇಷವಾಗಿ ವಾಸ ಮಾಡುತ್ತಾರೆ. ನಿಮ್ಮ ಸ್ನೇಹಿತರಾಗಿ, ನಿಮ್ಮ ದೇವರಾಗಿ, ಪ್ರೀತಿಮಯ ದೇವರಾಗಿ ನಿಮ್ಮೊಡನೆ ಇರುತ್ತಾರೆ ಇವತ್ತಿನಿಂದ ವಿಶೇಷವಾಗಿ. ಆದ್ದರಿಂದ ಇವತ್ತಿನಿಂದ ದೇವರಿಗೂ ನಿಮಗೂ ಮಧ್ಯೆ ಇರುವ ಈ ಒಂದು ವಿಶೇಷ ಬಾಂಧವ್ಯ ಪ್ರತಿದಿನವೂ ಬೆಳೆಯಬೇಕು, ಬೆಳೆಸಿಕೊಳ್ಳಬೇಕು. ಪ್ರಿಯರೇ, ಎಮಿಲ್ಡಾ ಎಂಬ ಸಂತರು, ಅವರ ಬಗ್ಗೆ ನಿಮಗೆ ತಿಳಿದಿರಬಹುದು. ಇವರು ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಪ್ರಭು ಯೇಸುವನ್ನು ಸ್ವೀಕಾರ ಮಾಡಬೇಕು, ಆ ರೊಟ್ಟಿ ರಸದ ಗುಣಗಳಲ್ಲಿರುವ ಪ್ರಭುವನ್ನು ತನ್ನ ಹೃದಯಕ್ಕೆ ಅವರನ್ನ ಸ್ವೀಕಾರ ಮಾಡಬೇಕೆಂಬ
ಒಂದು ಆಸೆ, ಅಪಾರವಾದ ಆಸೆ. ಅವರಿಗೆ ವಯಸ್ಸು 7 ಆಯಿತು. ಹೋಗಿ ಕೇಳ್ತಾರೆ ಗುರುಗಳ ಹತ್ರ, ಈಗ ಪರಮ ಪ್ರಸಾದ ಸ್ವೀಕರಿಸಬೇಕೆಂದು. ಅವರು ಹೇಳ್ತಾರೆ, ಇಲ್ಲ 12 ವಯಸ್ಸಾಗಬೇಕು, 14 ವಯಸ್ಸಾಗಬೇಕೆಂದು ಹೇಳ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಅದು ಹೇಗೆ 14 ವರ್ಷ, ಇನ್ನೂ 7 ವರ್ಷ ಕಾಯಬೇಕಲ್ಲ. ಆದರೆ ಪ್ರಭುವನ್ನು ಹೇಗಾದರೂ ಸ್ವೀಕಾರ ಮಾಡಬೇಕು ಹೃದಯದಲ್ಲಿ ಎಂಬ ಆ ಒಂದು ಆಸೆ ಬೆಳೆಯುತ್ತಾ ಇತ್ತು ಪ್ರತಿಯನ್ನು. ಆಮೇಲೆ ಅವರು ಕಾನ್ವೆಂಟ್ಗೆ ಸೇರಿದರು, ದೇವರಿಗೆ ತನ್ನನ್ನೇ ಸಮರ್ಪಿಸುವುದಕ್ಕೆ. ಆವಾಗ ವಯಸ್ಸು 14. ಆವಾಗ ಕೂಡ ಅವರಿಗೆ ಪರಮ ಪ್ರಸಾದ ಸ್ವೀಕರಿಸುವ ಅವಕಾಶ ಇಲ್ಲ, ಇನ್ನು ಸ್ವಲ್ಪ ತಿಂಗಳಾಗಲಿ ಎಂದು ಹೇಳಿದರು. ಒಮ್ಮೆ ಅವರು ಬಲಿ ಪೂಜೆಯನ್ನು ಭಾಗವಹಿಸಿದರು ಇತರ ಸಿಸ್ಟರ್ಸ್ಗಳ ಜೊತೆಯಲ್ಲಿ. ಬಲಿ ಪೂಜೆ ಆದ ನಂತರ ಸಿಸ್ಟರ್ಸ್ಗಳೆಲ್ಲ ಅವರ ರೂಮ್ಗೆ ಹೋದರು. ಆದರೆ ಇವರು ಇಮೆಲ್ಡಾ ಮಾತ್ರ ಆಲಯದಲ್ಲಿ ಪ್ರಭುವನ್ನು ನೋಡಿ ಪ್ರಾರ್ಥಿಸುತ್ತಾ ಒಂದು ಐಕ್ಯದಲ್ಲಿ, ಯೇಸುವಿನ ಒಂದು ಐಕ್ಯದಲ್ಲಿ ಆಗಿ ಕುಳಿತಿದ್ದರು. ಸ್ವಲ್ಪ ಸಮಯ ಆದ ಮೇಲೆ ಪ್ರಭು ನಮ್ಮ ಪರಮಪ್ರಸಾದ ಪೀಠದಿಂದ ಅವರಿಗೆ ಆ ಒಂದು ಅಪ್ಪವನ್ನು ಅವರ ಮುಂದೆ ತಂದು ಅವರಿಗೆ ನೀಡುವುದಕ್ಕೆ ಕಾಯುತ್ತಾ ಇದ್ದಾರೆ. ಆ ಸಮಯದಲ್ಲಿ ಆಳಿವನ್ನು ಶುದ್ಧ ಮಾಡುವುದಕ್ಕೆ ಬರುವಾಗ ಆ ವ್ಯಕ್ತಿ ನೋಡ್ತಾರೆ, ವಿಶೇಷವಾದ ಒಂದು ಆಶ್ಚರ್ಯಕರವಾದ ಆ ಒಂದು ಪರಮಪ್ರಸಾದ ಅದು ಅವರ ಮುಂದೆ ಹಾಗೆ ನಿಂತಿದೆ. ಹೋಗಿ ಗುರುಗಳನ್ನ ಕರ್ಕೊಂಡು ಬಂದರು, ಚಾಪ್ಲಿನ್ ಮತ್ತು ಸಿಸ್ಟರ್ಸ್ಗಳನ್ನ ಕರ್ಕೊಂಡು ಬಂದರು. ಅವ್ರು ಬಂದ ಮೇಲೆ ಇಮೆಲ್ಡಾ ಆ ಒಂದು ಪರಮಪ್ರಸಾದವನ್ನು ನೋಡುತ್ತಾ ಅಷ್ಟೊಂದು ಆಸೆಯಿಂದ ಕಾಯುತ್ತಾ ಇದ್ದಾರೆ. ಆವಾಗ ಗುರುಗಳು ಬಂದು ಆ ಪರಮಪ್ರಸಾದವನ್ನು ಅವರಿಗೆ ನೀಡಿದರು. ನೀಡಿದ ಮೇಲೆ ಇಮೆಲ್ಡಾ ಸತ್ತೋದರು. ಆದರೆ ಅವರ ಮನಸ್ಸಿನಲ್ಲಿ ಆ ಒಂದು ಆಸೆ, ಆಕಾಂಕ್ಷೆ ಅಷ್ಟು ಆಳವಾಗಿ, ಹೇಗಾದರೂ ಪ್ರಭುವನ್ನು ನನ್ನ ಜೀವನಕ್ಕೆ ಅವರನ್ನ ನಾನು ಬರೆ ಮಾಡಿಕೊಳ್ಳಬೇಕು ಎಂದು ಅವರು ಭಾವಿಸಿದರು. ಅವರ ಆ ಒಂದು ಆಸೆಯನ್ನು ದೇವರು ಪೂರೈಸಿದರು. ಪ್ರಿಯ ಸಹೋದರ ಸಹೋದರಿಯರು, ಪ್ರಿಯ ಮಕ್ಕಳೇ, ಇವತ್ತಿನಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಇರಬೇಕು. ಇನ್ನು ಹೆಚ್ಚಾಗಿ ನೀವು ದೇವರನ್ನ ಪ್ರೀತಿಸಬೇಕು. ನಿಮ್ಮ ಕರ್ತವ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ಪೂರೈಸಬೇಕು. ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡಿಬೇಕು. ಒಳ್ಳೆಯ ವ್ಯಕ್ತಿತ್ವದಲ್ಲಿ ಬೆಳೆಯಬೇಕು. ಆದುದರಿಂದ ನೀವು ಪ್ರತಿದಿನವೂ ಆ ಪ್ರಭು ಯೇಸುವನ್ನು ಹೆಚ್ಚಾಗಿ ಪಡೆಯುವಾಗ ಪ್ರಭು ಯೇಸು ನಿಮ್ಮಲ್ಲಿ ಹೆಚ್ಚಾಗಿ ಇರಬೇಕು. ಆದುದರಿಂದ ಪ್ರಿಯ ಮಕ್ಕಳೇ, ಇವತ್ತು ಅತಿ ಉನ್ನತವಾದ ಒಂದು ಸಮಯ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಸಂತ ಡಾಮ್ನಿಕ್ ಇವರ ಬಗ್ಗೆ ನೀವು ಕೇಳಿರಬಹುದು. ಅವರು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಪೀಠ ಸೇವಕರಾಗಿ ಅವರು ಬಂದು ಸಹಾಯ ಮಾಡುವರು. ಬೆಳಗ್ಗೆ ಹೊತ್ತು ಅವರು ಆಳಿಕೆ ಬರುವರು. ಯಾವ ಸಮಯದಲ್ಲಿ ಆಳಿ ತೆಗೆದು ಮುಂಚೆ ಅವರು ಅಲ್ಲಿ ಕಾಯ್ತಾ ಇರುವರು. ಬಾಗಿಲನ್ನು, ಆಲಯದ ಬಾಗಿಲು ತೆರೆಯುವುದಕ್ಕೆ ಮುನ್ನ ಅವರಲ್ಲಿ ಇರುವರು. ಬೆಳಗ್ಗೆ ಮೊದಲನೇದಾಗಿ ಆಲಯದೊಳಗೆ ಬರುವವರು ಡಾಮ್ನಿಕ್ ಸವಿಯೋ. ಪ್ರಿಯ ಸಹೋದರ ಸಹೋದರಿಯರೇ, ಪೀಠ ಸೇವೆಯನ್ನು ಮಾಡಿ ಪ್ರಭುವನ್ನ ಸ್ವೀಕರಿಸಿ ಹೀಗೆ ಅವರು
ಮನೆಗೆ ಹೋಗುವರು, ಆಮೇಲೆ ಪಾಠಶಾಲೆಗೆ ಹೋಗುವರು, ಕೆಲಸಗಾರಗಳನ್ನು ಮಾಡುವವರು. ಅವರಿಗೆ 15 ವಯಸ್ಸು ಮಾತ್ರ, ಆದರೆ ಅವರು ಈಗ ಸಂತರು. ಆದ್ದರಿಂದ ಪ್ರಿಯ ಮಕ್ಕಳೇ, ಇವತ್ತು ದೇವರು ನಿಮಗೆ ವಿಶೇಷ ಅನುಗ್ರಹ ನೀಡಿದ್ದಾರೆ, ನಿಮ್ಮಲ್ಲಿ ಆಗಮಿಸಲಿದ್ದಾರೆ. ಆ ಪ್ರಭು ಯೇಸುವನ್ನು ಇವತ್ತಿನಿಂದ ವಿಶೇಷವಾಗಿ ವಿಶ್ವಾಸಿಸಿರಿ, ಅವರನ್ನು ಪ್ರೀತಿಸಿರಿ, ಅವರನ್ನು ನಿಮ್ಮ ಸ್ನೇಹಿತರಾಗಿ, ದೇವರಾಗಿ, ರಾಜರಾಗಿ ಅವರನ್ನು ಇವತ್ತಿನಿಂದ ನಿಮ್ಮ ಹೃದಯಕ್ಕೆ, ಜೀವನಕ್ಕೆ ಅವರನ್ನು ಬರಮಾಡಿಕೊಳ್ಳಿರಿ. ದೇವರು ಖಂಡಿತವಾಗಿಯೂ ನಿಮಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ನಿಮಗೆ ದಯಪಾಲಿಸುವರು. ದಯವಿಟ್ಟು ನಿಂತುಕೊಳ್ಳಿರಿ. ಪ್ರಿಯ ಸಹೋದರ ಸಹೋದರಿಯರಿ, ಪ್ರಭು ಯೇಸು ತಮ್ಮ ಬೋಧನೆಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳಗಿಸಿಕೊಳ್ಳಲು ಕರೆ ನೀಡಿದ್ದಾರೆ. ದೇವರಲ್ಲಿ ಪ್ರಾರ್ಥಿಸುತ್ತಾ ನಾವು ಸಹ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಳ್ಳಲು ಬೇಕಾದ ವರದಾನಗಳನ್ನು ಅವರಲ್ಲಿ ಮೊರೆಯಿಡೋಣ. ಸ್ವೀಕಾರ ಮಾಡು ಈ ಪ್ರಾರ್ಥನೆ, ಓ ದೇವನೇ ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಪವಿತ್ರ ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ನಮ್ಮ ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾಡೋ, ಸಹಾಯಕ ಧರ್ಮಾಧ್ಯಕ್ಷರು, ಯಾಜಕರು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರ ಬೋಧನೆಗಳಿಂದ ನವ ಚೈತನ್ಯ ಪಡೆದು ತಮ್ಮ ತ್ಯಾಗಮಯ ಸೇವಾ ಜೀವನದ ಮುಖಾಂತರ ಧರ್ಮಸಭೆಯನ್ನು ಮುನ್ನಡೆಸಲು ಬೇಕಾದ ಶಕ್ತಿಯನ್ನು ಅವರು ಪಡೆಯಲೆಂದು ಪ್ರಾರ್ಥಿಸೋಣ. ಜಗದೀಶನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ, ಓ ದೇವನೇ ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಇಂದು ಬಲಿಪೂಜೆಯನ್ನು ಅರ್ಪಿಸುತ್ತಿರುವ ನಮ್ಮ ಸಹಾಯಕ ಧರ್ಮಾಧ್ಯಕ್ಷರಾದ ಅತಿವಂದನೆ ಡಾಕ್ಟರ್ ಸೂಸೇನಾಥನವರಿಗೆ ಪ್ರಾರ್ಥಿಸೋಣ. ಶುಭ ಸಂದೇಶ ಬೋಧನೆ ಹಾಗೂ ಧರ್ಮಸಭೆಗಾಗಿ ತಮ್ಮ ಜೀವನವನ್ನು ಸಮರ್ಪಿಸುವ ಇವರಿಗೆ ದೇವರು ಹೇರಾಳವಾದ ವರಪ್ರಸಾದಗಳನ್ನು ನೀಡಿ ನೈಜ ಹಾಗೂ ಪ್ರಾಮಾಣಿಕ ಜೀವನ ಶೈಲಿಯ ಮೂಲಕ ಎಲ್ಲ ಪ್ರಜೆಗಳನ್ನು ದೈವ ಸಾಮ್ರಾಜ್ಯದತ್ತ ಮುನ್ನಡೆಸುವಲ್ಲಿ ಪ್ರೇರಣೆಯನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಓ ದೇವನೇ ಜಗದೀಶನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ, ಓ ದೇವನೇ ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಇಂದು ಪರಮ ಪ್ರಸಾದವನ್ನು ಸ್ವೀಕರಿಸುತ್ತಿರುವ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವಿನ ಪಾಸ್ಕ ಭೋಜನದ ಪೀಠದ ಸುತ್ತಲೂ ಸೇರಿರುವ ಇವರೆಲ್ಲರೂ ಪ್ರಭುವಿನ ಪರಮ ಪ್ರಸಾದದಲ್ಲಿ ಅಚಲ ವಿಶ್ವಾಸ, ಈ ಸಂಸ್ಕಾರದಲ್ಲಿ ಆಳವಾದ ಪ್ರೀತಿ ಹಾಗೂ ಪರಮ ಪ್ರಸಾದವನ್ನು ಸ್ವೀಕರಿಸಿ ಐಕ್ಯತೆ ಅನ್ಯೋನ್ಯತೆಯಲ್ಲಿ ಜೀವಿಸಲು ಬೇಕಾದ ವರದಾನಕ್ಕೆ ಪಾತ್ರರಾಗಲೆಂದು ಮತ್ತು ಪ್ರಭು ಕ್ರಿಸ್ತರಿಗೆ ಸಾಕ್ಷಿಗಳಾಗಲು ದೇವರು ತಮ್ಮ ಪವಿತ್ರ ಸ್ಪರ್ಶದಿಂದ ಮುಟ್ಟಿ ಅವರನ್ನು ದಿವ್ಯ ಚೈತನ್ಯದಿಂದ ತುಂಬಲೆಂದು ಪ್ರಾರ್ಥಿಸೋಣ.
ಓ ದೇವನೇ ಜಗದೀಶನೇ ಸ್ವೀಕಾರ ಮಾಡಿ ಈ ಪ್ರಾರ್ಥನೆ. ಓ ದೇವನೇ ಕರುಣಾಮಯನೇ ಸ್ವೀಕಾರ ಮಾಡಿ ಈ ಪ್ರಾರ್ಥನೆ. ನಮ್ಮ ಧರ್ಮ ಕೇಂದ್ರದ ಕುಟುಂಬಗಳಿಗಾಗಿ ಹಾಗೂ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳು ವಿಶ್ವಾಸ ಮತ್ತು ಪ್ರೀತಿಯ ತಂಗುದಾಣಗಳಾಗಲು ದೇವರ ನೆರವನ್ನು ಸದಾ ನಾವು ಪಡೆಯುವಂತಾಗಲಿ. ಬದುಕಿನಲ್ಲಿ ಬರುವ ಕಷ್ಟ ನಷ್ಟ ಮತ್ತು ಎಲ್ಲ ತೊಂದರೆಗಳನ್ನು ವಿಶ್ವಾಸವೆಂಬ ಹಸ್ತದ ಸಹಾಯದಿಂದ ಎದುರಿಸುವ ವರವನ್ನು ದೇವರು ನಮಗೆ ಸದಾ ಕರುಣಿಸಲೆಂದು ಪ್ರಾರ್ಥಿಸೋಣ. ಓ ದೇವನೇ ಜಗದೀಶನೇ ಸ್ವೀಕಾರ ಮಾಡಿ ಈ ಪ್ರಾರ್ಥನೆ. ಓ ದೇವನೇ ಕರುಣಾಮಯನೇ ಸ್ವೀಕಾರ ಮಾಡಿ ಈ ಪ್ರಾರ್ಥನೆ. ಪ್ರೀತಿಮಯ ತಂದೆಯೇ, ಮೃತಪಟ್ಟ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸುತ್ತೇವೆ. ಇಹಲೋಕದಿಂದ ತೆರಳಿರುವ ಮೃತ ವಿಶ್ವಾಸಿಗಳಿಗೆ ನಿಮ್ಮ ಸಾಮ್ರಾಜ್ಯದಲ್ಲಿ ಸ್ವೀಕರಿಸಿ ಸ್ವರ್ಗ ಸೌಭಾಗ್ಯವನ್ನು ಅನುಭವಿಸುವ ಸೌಭಾಗ್ಯವನ್ನು ಕರುಣಿಸಿರೆಂದು ಪ್ರಾರ್ಥಿಸೋಣ. ಓ ದೇವನೇ ಜಗದೀಶನೇ ಸ್ವೀಕಾರ ಮಾಡಿ ಈ ಪ್ರಾರ್ಥನೆ. ಓ ದೇವನೇ ಕರುಣಾಮಯನೇ ಸ್ವೀಕಾರ ಮಾಡಿ ಈ ಪ್ರಾರ್ಥನೆ. ಸರ್ವಶಕ್ತರಾದ ಪ್ರಭುದೇವರೇ, ನೀವೇ ಆದಿಯೂ ಅಂತ್ಯವೂ ನಮ್ಮ ಜೀವವೂ ಮಾರ್ಗವೂ ಆಗಿದ್ದೀರಿ. ನಿಮ್ಮ ಶಾಂತಿಯ ರಾಜ್ಯಕ್ಕೆ ಸಾಕ್ಷಿಯಾಗಿ ಬಾಳಲು ನಮಗೆ ಶಕ್ತಿಯನ್ನು ಸುಜ್ಞಾನವನ್ನು ಬೇಕಾಗಿರುವ ಕೃಪಾಶೀರ್ವಾದಗಳನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಆಮೆನ್. ಇಂದಿನ ಪೂಜೆಗೆ ನಮ್ಮಯ ಕಾಣಿಕೆಯ ಪ್ರಭುವೇ ಕೊಳ್ಳಿರಿ ಇಂದಿನ ಪೂಜೆಗೆ ನಮ್ಮಯ ಕಾಣಿಕೆಯ ಪಾವನಗೊಳಿಸಿ ಆಶೀರ್ವಾದಿಸಿ ಪ್ರೀತಿಯ ಕಾಣಿಕೆಯ ಪಾವನಗೊಳಿಸಿ ಆಶೀರ್ವದಿಸಿ ಪ್ರೀತಿಯ ಕಾಣಿಕೆಯ ಪ್ರಭುವೇ ಕೊಳ್ಳಿರಿ ಇಂದಿನ ಪೂಜೆಗೆ ನಮ್ಮಯ ಕಾಣಿಕೆಯ
ನಿಮಗೆ ಅರ್ಪಿಸ ಬಂದಿಗೆಯು ಸುಖವ ದುಃಖವ ತನು ಮನವೆಲ್ಲವ ನಿಮಗೆ ಅರ್ಪಿಸ ಬಂದಿಗೆವು. ಸ್ವೀಕರಿಸು ಎಂದು ಬೇಡುವೆಯೋ ಸ್ವೀಕರಿಸೋ ಎಂದು ಬೇಡುವೆವು. ನಿಮ್ಮಯ ಈಗಿರು ಕಾಣಿಕೆಯ ಕೊಳ್ಳಿರಿ ಹಿಂದಿನ ಪೂಜೆಗೆ ನಮ್ಮಯ ಕಾಣಿಕೆಯ ಪ್ರಭುವೇ ಕೊಳ್ಳಿರಿ ಇಂದಿನ ಪೂಜೆಗೆ ನಮ್ಮಯ ಕಾಣಿಕೆಯ ನಿಮ್ಮಯ ಎಲ್ಲ ಸರ್ವಸ್ವವನ್ನು ನಿಮಗೆ ಅರ್ಪಿಸ ಬಂದಿಗೆವು. ನಿಮ್ಮಯ ಎಲ್ಲ ಸರ್ವಸ್ವವನ್ನು ನಿಮಗೆ ಅರ್ಪಿಸ ಬಂದಿಗೆಯು ಸ್ವೀಕರಿಸೋ ಎಂದು ಬೇಡುವೆವು. ಸ್ವೀಕರಿಸು ಎಂದು ಬೇಡುವೆಯೋ ನಿಮ್ಮಯ ಈಗಿರು ಕಾಣಿಕೆಯ ಪ್ರಭುವೇ ಕೊಳ್ಳಿರಿ ಇಂದಿನ ಪೂಜೆಗೆ ನಮ್ಮಯ ಕಾಣಿಕೆಯ ಪ್ರಭುವೇ ಕೊಳ್ಳಿರಿ ಇಂದಿನ ಪೂಜೆಗೆ ನಮ್ಮಯ ಕಾಣಿಕೆಯ ಪಾವನಗೊಳಿಸಿ ಆಶೀರ್ವಾದಿಸಿ ಪ್ರೀತಿಯ ಕಾಣಿಕೆಯ ಪಾವನಗೊಳಿಸಿ ಆಶೀರ್ವಾದಿಸಿ ಪ್ರೀತಿಯ ಕಾಣಿಕೆಯ ಪ್ರಭುವೇ ಕೊಳ್ಳಿರಿ ಇಂದಿನ ಪೂಜೆಗೆ ನಮ್ಮಯ ಕಾಣಿಕೆಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ತಮ್ಮ ಕ್ರಿಸ್ತಿಯ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ಮಾನವ ಕುಲವನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ನಿಮ್ಮ ಪುತ್ರ ಬಲಿಯನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೇ ಎಲ್ಲ ಜನಾಂಗಗಳ ಮೇಲೆ ಐಕ್ಯತೆ ಮತ್ತು ಶಾಂತಿಯ ಕೊಡುಗೆಯನ್ನಾಗಿಯೂ ಮಾರ್ಪಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಹಿಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ.
ಏಕೆಂದರೆ ನಿಮ್ಮ ಪ್ರಿಯ ಪುತ್ರರ ಮುಖಾಂತರ ಮಾನವ ಕುಲವನ್ನು ಸೃಷ್ಟಿಸಿದ್ದೀರಿ. ಅಂತೆಯೇ ಪರಿಮಿತ ಅವತಾರದಿಂದ ಅವರ ಮುಖಾಂತರವನ್ನು ಅದನ್ನು ನೀವು ನೂತನವಾಗಿ ರೂಪಿಸಿದ್ದೀರಿ. ಆದುದರಿಂದ ನಿಮ್ಮ ಸರ್ವ ಸೃಷ್ಟಿಯು ನಿಮಗೆ ಸೇವೆ ಸಲ್ಲಿಸುತ್ತದೆ. ರಕ್ಷಣೆ ಹೊಂದಿರುವ ನಿಮ್ಮನ್ನು ಸ್ತುತಿಸುವುದನ್ನು ಸಕಲ ಸಂತರೊಡನೆ ನಿಮ್ಮನ್ನು ಏಕ ಹೃದಯದಿಂದ ಹರಸುವುದು ಯೋಗ್ಯವಾಗಿದೆ. ಅಂತೆಯೇ ಸಕಲ ದೂತರೊಡನೆ ನಾವು ನಿಮ್ಮನ್ನು ಕೊಂಡಾಡುತ್ತಾ ಉಲ್ಲಾಸದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಹೋಸಾನ. ಈ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಹೋಸಾನ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆ ನೀವೇ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವೇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ
ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು ರಕ್ಷಣೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ನಮ್ಮ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಮತ್ತು ಸುಸೇನಾಥನ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನ ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಮನೊಂದಿಗೂ ಆಕೆಯ ಪತಿಸಂದ ಜೋಸೇಫರೊಂದಿಗೂ ಪುನೀತ ಪೇಷತರೊಂದಿಗೂ ಎಲ್ಲ ಕಾಲಗಳ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ಸಂತ ಫ್ರಾನ್ಸಿಸ್ ಜೇವಿಯರೊಂದಿಗೂ, ಸಂತ ಆಂಟೋನಿಯವರೊಂದಿಗೂ, ಸಂತ ಕಿರಿಯ ಪುಷ್ಪ ತೆರೇಸಮ್ಮನವರೊಂದಿಗೂ, ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರೈಕ್ಯದಲ್ಲಿ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್, 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 ಆಮೆನ್. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ,
ಪರಲೋಕದಲ್ಲಿರುವ ಓ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಪರಧಾಮದಲ್ಲಿರುವ ಓ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಚೆಲುವಾದ ರಾಜ್ಯ ನಿಮ್ಮದಂತೆ ಪ್ರಭುವೇ, ಆ ರಾಜ್ಯದ ಸೊಬಗು ಧರಿಸಿರಲಿ. ಚೆಲುವಾದ ರಾಜ್ಯ ನಿಮ್ಮದಂತೆ ಪ್ರಭುವೇ, ಆ ರಾಜ್ಯದ ಸೊಬಗು ಧರಿಸಿರಲಿ. ನಿನ್ನಾಸೆಯು ಇಹದಲ್ಲಿ ನೆರವೇರಲಿ. ಓ ತಂದೆಯೇ, ನಮ್ಮ ತಂದೆಯೇ, ಪರಧಾಮದಲ್ಲಿರುವ ಓ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಆಹಾರ ನೀಡು ಹಸಿವೆಂಬನಿಗೂ, ಕ್ಷಮೆ ನೀಡುವ ಮನವನ್ನು ನಿರೂಪಿಸು. ಆಹಾರ ನೀಡು ಹಸಿವೆಂಬನಿಗೂ, ಕ್ಷಮೆ ನೀಡುವ ಮನವನ್ನು ನಿರೂಪಿಸು. ನಮ್ಮೆಲ್ಲರ ಪಾಪಗಳ ನೀ ಮನ್ನಿಸು. ಓ ತಂದೆಯೇ, ನಮ್ಮ ತಂದೆಯೇ, ಪರಧಾಮದಲ್ಲಿರುವ ಓ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಶೋಧನೆಯ ನೋವು ನಮ್ಮ ಕಾಣದಂತೆ, ಸೈತಾನನ ಕೈಯಿಂದ ನಮ್ಮ ತಪ್ಪಿಸು. ಶೋಧನೆಯ ನೋವು ನಮ್ಮ ಕಾಣದಂತೆ, ಸೈತಾನನ ಕೈಯಿಂದ ನಮ್ಮ ತಪ್ಪಿಸು. ಕೇಡುಗಳಿಂದ ನಮ್ಮನ್ನು ನಿರಾಶಿಸು. ಓ ತಂದೆಯೇ, ನಮ್ಮ ತಂದೆಯೇ, ಪರಧಾಮದಲ್ಲಿರುವ ಓ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಪರಧಾಮದಲ್ಲಿರುವ ಓ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿ ಹೃದಯದಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಾಧಿಕಾರ ಮಹಿಮೆ ಪ್ರಭಾವ ಎಂದೆಂದು ನಿಮ್ಮದೇ ಆಗಿರುವುದು. ಘನವಾದ ಸ್ತೋತ್ರ ನಿಮಗಾಗಲಿ. ಓ ತಂದೆಯೇ, ನಮ್ಮ ತಂದೆಯೇ, ಓ ತಂದೆಯೇ, ನಮ್ಮ ತಂದೆಯೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿನಿ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಇವು ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮಾತ್ಮದೊಡನೆಯೂ ಇರಲಿ.
ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಈಗ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ತನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದ್ದರಿಂದ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಬರುವೆ ಹೃದಯಕ್ಕೆ ಕರೆದೆ ಒಡನೆ ಬರುವೆ ಯೇಸು ಪ್ರಭುವೇ. ಹೃದಯದ ಗುಡಿಯ ತೆರೆದು ಕರೆವೆ, ತಡವು ಇನ್ನು ತರವೇ. ಕಂಗಳು ಕಾಯುತ್ತಿವೆ ಕಾಣುವ ಅಂಬಲಕ್ಕೆ. ಕಂಗಳು ಕಾಯುತ್ತಿವೆ ಕಾಣುವ ಅಂಬಲಕ್ಕೆ. ಕರುಣೆಯ ತೋರಿಸೆಯ ಕರೆದರು ಬರಲಾರೆಯ. ಬರುವೆ ಹೃದಯಕ್ಕೆ ಕರೆದೆ ಒಡನೆ ಬರುವೆ ಯೇಸು ಪ್ರಭುವೇ. ಹೃದಯದ ಗುಡಿಯ ತೆರೆದು ಕರೆವೆ, ತಡವು ಇನ್ನು ತರವೇ.
ದೇಹವ ನೀಡಿ ನಮ್ಮನ್ನು ಪೋಷಿಸಿದೆ. ರಾಕ್ಷಸರಸವನ್ನು ರಕ್ತವನ್ನಾಗಿಸಿ ದಾಹವ ತೀರಿಸಿದೆ. ಹರಿಸಿದೆ ಜೀವವರು ಅರಸುತ್ತ ಮನಗಳನ್ನು. ಹರಿಸಿದೆ ಜೀವವನ್ನು ಅರಸುತ್ತ ಮನಗಳನ್ನು. ಕ್ರಿಸ್ತನೇ ಗುರಿಹಾರಿಸು, ಗುಡಿಗೆಂದು ದಯ ಮಾಡಿಸು. ಬರುವೆ ಹೃದಯಕ್ಕೆ ಕರೆದೆ ಒಡನೆ ಬರುವೆ ಯೇಸು ಪ್ರಭುವೇ. ಹೃದಯದ ಗುಡಿಯ ತೆರೆದು ಕರೆವೆ ತಡವು ಇನ್ನು ತರವೇ. ಪ್ರಾಣವ ನೀಡುವ ಸ್ನೇಹವೇ ದೊಡ್ಡದು ಎಂದು ನೀ ಬೋಧಿಸಿದೆ. ಕೊನೆ ಉಸಿರಲ್ಲೂ ನಮ್ಮನ್ನು ಕ್ಷಮಿಸಿ ತ್ಯಾಗವ ತೋರಿಸಿದೆ. ಪ್ರಾಣವ ನೀಡುವ ಸ್ನೇಹವೇ ದೊಡ್ಡದು ಎಂದು ನೀ ಬೋಧಿಸಿದೆ. ಕೊನೆ ಉಸಿರಲ್ಲೂ ನಮ್ಮನ್ನು ಕ್ಷಮಿಸಿ ತ್ಯಾಗವ ತೋರಿಸಿದೆ. ಸೇವಾ ಭಾವನೆಯ ನಿನ್ನಿಂದ ಕಲಿಯುವೆವು. ಸೇವಾ ಭಾವನೆಯ ನಿನ್ನಿಂದ ಕಲಿಯುವೆವು. ಕ್ರಿಸ್ತನಿ ಪ್ರೇರಣೆ ನೀ. ಸೇವೆಗೆ ಮಾದರಿ ನೀ. ಬರುವೆ ಹೃದಯಕ್ಕೆ ಕರೆದೆ ಒಡನೆ ಬರುವೆ ಯೇಸು ಪ್ರಭುವೇ. ಹೃದಯದ ಗುಡಿಯ ತೆರೆದು ಕರೆವೆ ತಡವು ಇನ್ನು ತರವೇ. ಕಂಗಳು ಕಾಯುತ್ತಿವೆ ಕಾಣುವ ಹಂಬಲಕ್ಕೆ. ಕಂಗಳು ಕಾಯುತ್ತಿವೆ ಕಾಣುವ ಹಂಬಲಕ್ಕೆ. ಕರುಣೆಯ ತೋರಿಸೆಯ ಕರೆದರು ಬರಲಾರೆಯ. ಬರುವೆ ಹೃದಯಕ್ಕೆ ಕರೆದೆ ಒಡನೆ ಬರುವೆ ಯೇಸು ಪ್ರಭುವೇ. ಹೃದಯದ ಗುಡಿಯ ತೆರೆದು ಕರೆವೆ ತಡವು ಇನ್ನು ತರವೇ. ಯೇಸುವೆ ಸ್ತೋತ್ರ ಹೃದಯವಾರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ ಯೇಸುವೆ ಸ್ತೋತ್ರ
ಸ್ತೋತ್ರ ಹೃದಯವಾರ್ಪಿಸುತ್ತ ಮನದಿ ವಂದಿಸುತ್ತ ನೀಡುವೆ ನನ್ನೇ ಜೀವಿಪೆ ನಿನ್ನಲ್ಲೇ ಬಾಳಿನ ಬೆಳಕು ನೀನೆ ನನ್ನ ಒಡಲಿನ ಉಸಿರು ನೀನೆ ನನ್ನ ಬಾಳಿನ ಬೆಳಕು ನೀನೆ ನನ್ನ ಒಡಲಿನ ಉಸಿರು ನುಡಿಸು ಎನ್ನ ನಿನ್ನ ನಾಮ ನುಡಿಸು ಎನ್ನ ನಿನ್ನ ನಾಮ ಸಾರುವೆ ಜಗದಿ ಪೂಜ್ಯ ನಾಮ ಯೇಸುವೆ ಸ್ತೋತ್ರ ಹೃದಯವಾರ್ಪಿಸುತ್ತ ಮನದಿ ವಂದಿಸುತ್ತ ನೀಡುವೆ ನನ್ನೇ ಜೀವಿಪೆ ನಿನ್ನಲ್ಲೇ ಪ್ರಾರ್ಥಿಸೋಣ. ಪ್ರಭು ಅಮರ ಜೀವ ನೀಯುವ ಆಹಾರವನ್ನು ಸ್ವೀಕರಿಸಿದ್ದೇವೆ. ಅಖಿಲ ವಿಶ್ವದ ಅರಸರಾದ ಕ್ರಿಸ್ತರ ಆಜ್ಞೆಗಳಿಗೆ ವಿಧೇಯರಾಗಿ ಹೆಮ್ಮೆ ಪಡೆಯುವವರು ನಾವು ಅವರ ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ನಿತ್ಯಕ್ಕೂ ಜೀವಿಸುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಆಮೆನ್. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ನನ್ನ ಅಂತರಂಗವೇ ಭಜಿಸು ಆತನನ್ನು, ನೆನೆ ಆತನ ಪರಮ ಪಾವನ ನಾಮವನ್ನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ಮರೆಯದಿರು ಆತನ ಉಪಕಾರಗಳೊಂದನ್ನು. ಕೀರ್ತನೆಗಳು 103. ಕೃತಜ್ಞತೆ ಎಂಬುವುದು ಮನದಾಳದಿಂದ ಹೊರಹೊಮ್ಮುವ ಪ್ರೀತಿಯ ಭಾವನೆಗಳು. ಈ ಭಾವನೆಗಳನ್ನು ಕೃತಜ್ಞತೆಯ ಮೂಲಕ ಹಂಚಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯಗಳಾಗಿದೆ. ಮೊದಲನೆಯದಾಗಿ ಸರ್ವವನ್ನು ಸೃಷ್ಟಿಸಿ ಇಂದಿನ ದಿವ್ಯಶ್ರೇಷ್ಠ ಪರಮಪ್ರಸಾದ ಮೂಲಕ ನಮ್ಮ ಹೃದಯದೊಳಗೆ ಪ್ರವೇಶಿಸಿರುವ ಮತ್ತು ಸರ್ವವನ್ನು ಪರಿಪಾಲಿಸುವ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಎರಡನೆಯದಾಗಿ ಇಂದು ಬಲಿಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿ ನಮಗೆ ಪರಮಪ್ರಸಾದ ಸಂಸ್ಕಾರವನ್ನು ನೀಡಿದ ನಮ್ಮ ಧರ್ಮಕ್ಷೇತ್ರದ ಸಹಾಯಕ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಜೋಸೆಫ್ ಸೂಸೇನಾದನ್ರವರಿಗೆ ನಮ್ಮ ಧರ್ಮ ಕೇಂದ್ರದ ಗುರುಗಳ ಪರವಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮ್ಮ ಧರ್ಮ ಕೇಂದ್ರದ ಅಭಿವೃದ್ಧಿಗಾಗಿ ಸದಾ ಹಗಲಿರುಳು ದುಡಿಯುತ್ತಾ ತಮ್ಮ ಪ್ರಾರ್ಥನೆಯ ಮೂಲಕ ಧರ್ಮ ಕೇಂದ್ರದ ಒಳಿತಿಗೆ ತಮ್ಮನ್ನೇ ಸಮರ್ಪಿಸಿಕೊಂಡಿರುವ ನಮ್ಮ ಧರ್ಮ ಕೇಂದ್ರದ ಗುರುಗಳಾದ ವಂದನೆಯ ಸ್ವಾಮಿ ಚೌರಪ್ಪರವರಿಗೆ ಅಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ.
ಅತ್ಯಂತ ಪ್ರೀತಿಯಿಂದ ಆದರದಿಂದ ನಮಗೆ ಜಪಗಳನ್ನು ಕಲಿಸಿಕೊಟ್ಟ ನಮ್ಮ ಧರ್ಮ ಕೇಂದ್ರದ ಕನ್ಯಾ ಭಗಿನಿಯರಿಗೆ ನಮ್ಮ ಅಂತರಾಳದಿಂದ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಡಿನ ಮೂಲಕ ದೇವರನ್ನು ಸ್ತುತಿಸುತ್ತಾ ದೇವರ ಪ್ರೀತಿಯನ್ನು ಇಂದಿನ ಬಲಿಪೂಜೆಯಲ್ಲಿ ಸಾರಿದ ಗಾಯನ ತಂಡದವರಿಗೂ ಸಹ ನಮ್ಮ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕೊನೆಯದಾಗಿ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿ ಇಂದಿನ ಬಲಿಪೂಜೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಸಹ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತೇವೆ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಎಲ್ಲ ಸುಸ್ತ ಮತ್ತೆ ಟಯರ್ಡ್ ಆದಂಗ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ ಜೋರಾಗಿ ಹೇಳ್ಬೇಕು. ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ. ಜೈ ಯೇಸು ಕ್ರಿಸ್ತ, ಜೈ ಯೇಸು ಪ್ರಭುವೆ. ಕೃತಜ್ಞತೆ ಎಂಬುದು ನಮ್ಮ ಅಂತರಾಳದಿಂದ ಹೊರಹೊಮ್ಮುವ ಭಾವನೆ. ಮೊದಲನೇದಾಗಿ ನಮ್ಮ ಮನದಾಳದಲ್ಲಿ ನೆಲೆಸಲು ಬಂದ ಕ್ರಿಸ್ತ ಯೇಸುವಿಗೆ ವಂದನೆ, ಆರಾಧನೆ, ಮಹಿಮೆ. ಎರಡನೇದಾಗಿ ಆಡಂಬರದ ಬಲಿಪೂಜೆಯನ್ನು ಅರ್ಪಿಸಿದ ನಮಗಾಗಿ ಪ್ರಾರ್ಥಿಸಿ ನಮ್ಮ ಧರ್ಮ ಕೇಂದ್ರದ ಮಕ್ಕಳಿಗೆ ಪರಮ ಪ್ರಸಾದದ ಸಂಸ್ಕಾರವನ್ನು ನೀಡಿದ ನಮ್ಮ ಧರ್ಮಕ್ಷೇತ್ರದ ಸಹಾಯಕ ಧರ್ಮದಕ್ಷರಾದ ಡಾಕ್ಟರ್ ಜೋಸೆಫ್ ಸೂಸನಾದರ್ ಅವರಿಗೆ ನಮ್ಮ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬಿಷಪ್ ಅವರು ಮುಂದೆ ಬಂದು ಈ ಪ್ರೀತಿಯ ಸನ್ಮಾನವನ್ನ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪಾಲನಾ ಸಮಿತಿಯವರ ಮುಂದೆ ಬಂದು ಇವರನ್ನ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಅತ್ಯಂತ ಪ್ರೀತಿಯಿಂದ ಮಕ್ಕಳಿಗೆ ಜಪಗಳನ್ನು ಪ್ರಾರ್ಥನೆಗಳನ್ನು ಕಲಿಸಿಕೊಟ್ಟ ನಮ್ಮ ಧರ್ಮ ಕೇಂದ್ರದ ಕನ್ಯಾ ಭಗಿನಿಯರಿಗೆ ಮಕ್ಕಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪೀಠದ ಹೂವಿನ ಅಲಂಕಾರವನ್ನು ಮಾಡಿದ ಐಸಕ್, ಯಾಗಪ್ಪ, ಸಗೇರಾಜ್, ಸುನೀಲ್ ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸೋಣ. ದೇವಾಲಯವನ್ನು ಸ್ವಚ್ಛಗೊಳಿಸಿದವರು ಮರಿಯ ಸಭೆಯವರು ಮತ್ತು ಪ್ರೇಮಾಂಜಲಿಯ ಸಿಸ್ಟರ್ಸ್ ಅವರಿಗೂ ಸಹ ಚಪ್ಪಾಳೆ ತಟ್ಟು ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಇಂದು ತಾಯಿ ಧರ್ಮಸಭೆ ಯಾರನ್ನ ಸ್ಮರಣೆ ಮಾಡ್ತದೆ ಹೇಳಿ? ಯಾರನ್ನ? ಸಿಸಿಲಿ ಅವರನ್ನ. ಅವರು ಗಾನ ವೃಂದದ ಪಾಲಕಿಯವರು. ಆದ್ರಿಂದ ಇಂದು ಯಾವ ರೀತಿಯಲ್ಲಿ ಗಾನ ವೃಂದದವರು ಹಾಡಿ ಹೊಗಳಿದರು ಹೇಳಿ? ಮಕ್ಕಳು ಚೆನ್ನಾಗಿತ್ತಾ? ಅದರಿಂದ ಈ ಒಂದು ಗಾನ ವೃಂದವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡುವವರು ಬರ್ತಲೋಮ್ ಮತ್ತು ಮಾರ್ಟಿನ್ ಅವರು ಮುಂದೆ ಬಂದು ಈ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಿಷಪ್ ಅವರು ಮುಂದೆ ಬಂದು ಅವರನ್ನು ಹೂವನ್ನು ನೀಡುತ್ತಾ ಅವರಿಗೆ ವಂದನೆಯನ್ನ ಶುಭವನ್ನ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲ ಗಾನವೃಂದದವರಿಗೆ ಇನ್ನೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ ವಂದನೆಯನ್ನ ಸಲ್ಲಿಸೋಣ.
ನಮ್ಮ ಧರ್ಮಕೇಂದ್ರದ ಪಾಲನಾ ಸಮಿತಿಯ ಸದಸ್ಯರಿಗೂ ಹಾಗೂ ಯುವಕ ಯುವತಿಯರಿಗೂ ಚಪ್ಪಾಳೆ ತಟ್ಟುವ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಅದೇ ರೀತಿ ಈ ಪರಮ ಪ್ರಸಾದದ ದೀಪ ಬಲಿಪೂಜೆಗೆ ಅನೇಕ ಗುರುಗಳು ಇಲ್ಲಿ ಬಂದು ನಮಗಾಗಿ ಪ್ರಾರ್ಥಿಸಿದ್ದಾರೆ. ಅವರಿಗೂ ಸಹ ನಾವು ಹೂಗಳನ್ನು ನೀಡುತ್ತಾ ಅವರನ್ನು ಸನ್ಮಾನವನ್ನ ಮಾಡೋಣ. ಅದೇ ರೀತಿ ಹಬ್ಬವು ಅತಿ ಆಡಂಬರದಿಂದ ನಡೆಯಬೇಕಾದ್ರೆ ನಿಮ್ಮ ಸಹಕಾರ, ನಿಮ್ಮ ಪ್ರಾರ್ಥನೆ ಅತಿ ಅಗತ್ಯ. ಅದರಿಂದ ಇನ್ನು ಪಾಲನಾ ಸಮಿತಿ ಸದಸ್ಯರು ಹೇಳುತ್ತಿದ್ದಾರೆ, ಫಾದರ್ ಇನ್ನು ಅವರು ಮನೆಯವರು ಹಣ ಕೊಟ್ಟಿಲ್ಲ ಫಾದರ್, ಹಬ್ಬ ಹಿಂಗ್ ಮಾಡೋದು ನಾವು ಅಂತ ಹೇಳ್ತಾವ್ರೆ. ಅದರಿಂದ ಹೊರಗಡೆ ಪಾಲನಾ ಸಮಿತಿ ಸದಸ್ಯರಿದ್ದಾರೆ, ದಯವಿಟ್ಟು ಹಣವನ್ನ ಹಬ್ಬದ ಖರ್ಚಿನ ಹಣವನ್ನ ನೀಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಕ್ಕಳಿಗೂ ಅದೇ ರೀತಿ ಗಾನವೃಂದದವರು ಇಬ್ಬರಿಗೂ ನಾನು ಶುಭವನ್ನ ಕೋರುತ್ತೇನೆ. ದಯಮಯ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಿಮ್ಮನ್ನ ಕಾಪಾಡಲಿ. ಈಗ ಪರಮ ಪ್ರಸಾದವನ್ನು ಸ್ವೀಕರಿಸಿದ ಮಕ್ಕಳಿಗೆ ಉಡುಗೊರೆಯನ್ನ ಕೊಡುಗೆಯನ್ನ ನೀಡಲಾಗುವುದು. ಸಹಾಯಕ ಧರ್ಮದಕ್ಷರು ಮುಂದೆ ಬಂದು ಮಕ್ಕಳಿಗೆ ಉಡುಗೊರೆಯನ್ನ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. Aaron Joshua, Aiden, Adrian, Alvin Brito, Alvin Petri, Anup Anthony, Anthony Akash, Anthony George, Arnold Vincent, C. Alan Thomas, Clara Jasmine, Deepthi Priya, Dhanush, Dushita, Evangeline Carmel, Frank Christopher, Franklin Sanjay, Gilliana Amy Antonio, Jaden, Joseph Prabhakar, Caitlin, Kevin Peter, Kunal M. Simon, Ligia, Maria Jennifer, Maria Jasmine, Mary Elizabeth, Mary Jo, Ovian Emmanuel, Pawan Christopher, Ryan Richard, Richard Bennett, Riniksha, Sharol, Shirley, Shireen, Sonal, Snehal, Stanley, Steffi Susanna,
मार्क जॉय टरुण, येसुराज पृथ्वी, ನಿಂತುಕೊಳ್ಳಿರಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಬಲಿ ಪೂಜೆಯನ್ನು ಅರ್ಪಿಸಿ ನಮ್ಮ ಮಕ್ಕಳಿಗೆ ಪರಮ ಪ್ರಸಾದವನ್ನು ಸ್ವೀಕರಿಸಲು ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ ವಿಚಾರಣೆ ಗುರುಗಳಾದ ವಂದನೆ ಸ್ವಾಮಿ ಚೌರಪ್ಪ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ವಿಚಾರಣೆಯ ಪಾಲನಾ ಸಮಿತಿಯ ಸದಸ್ಯರು ಮತ್ತು ಇತರ ಎಲ್ಲರಿಗೂ ಸಹ, ನಿಮ್ಮೆಲ್ಲರಿಗೂ ಸಹ ನಾನು ವಂದನೆಗಳನ್ನು ಮತ್ತು ದೇವರ ಆಶೀರ್ವಾದವನ್ನು ನಿಮ್ಮ ಮೇಲೆ ಕೋರುತ್ತೇನೆ. ಮುಂಚಿತವಾಗಿಯೂ ನಿಮ್ಮ ವಿಚಾರಣೆ ಹಬ್ಬವನ್ನು ಆಚರಿಸಲಿದ್ದೀರಿ. ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳು, ದೇವರ ಆಶೀರ್ವಾದ. ಎಲ್ಲ ಮಕ್ಕಳು ಶಾಲಾಗಿ ಬಂದು ಫೋಟೋವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಡ್ತೇನೆ. ಎಲ್ಲ ಮಕ್ಕಳು ಯೇಸು ಬರುವರು, ನಮ್ಮ ರಾಜ ಬರುವರು. ಯೇಸು ಬರುವರು, ನಮ್ಮ ರಾಜ ಬರುವರು. ಬಾನಿನಲ್ಲಿ ಕಹಳೆ ಮೊಳಗಿ, ಮೋಡದಲ್ಲಿ ಮಿಂಚು ಭಕ್ತರ ಭಿನ್ನಹ ಕೇಳ ಬರುವರು. ಧರ್ಮವ ಸ್ಥಾಪಿಸ ಮರಳಿ ಬರುವರು. ಯೇಸು ಬರುವರು, ನಮ್ಮ ರಾಜ ಬರುವರು. ಯೇಸು ಬರುವರು, ನಮ್ಮ ರಾಜ ಬರುವರು.
ಬರುವರು, ನೊಂದವನ ಕಣ್ಣು ಒರೆಸು ರಾಜ ಬರುವರು, ಹಸಿದವಗೆ ಅನ್ನ ಉಣಿಸು ಯೇಸು ಬರುವರು, ನೊಂದವನ ಕಣ್ಣು ಒರೆಸು ರಾಜ ಬರುವರು, ದೀನ ಜನರ ಬಂಧುವಾಗು, ಬಂದಿತರ ಭೇಟಿ ಮಾಡು, ದೀನ ಜನರ ಬಂಧುವಾಗು, ಬಂದಿತರ ಭೇಟಿ ಮಾಡು, ಯೇಸು ಬರುವ ಗಳಿಗೆ ತೀರ್ಪು ಕೊಡುವ ಕ್ಷಣಕ್ಕೆ ಸರ್ವರಲ್ಲೂ ಯೇಸುವನ್ನು ನೋಡಲೆತ್ತಿಸು, ಸರ್ವರಲ್ಲೂ ಯೇಸುವನ್ನು ನೋಡಲೆತ್ತಿಸು, ಯೇಸು ಬರುವರು ನಮ್ಮ ರಾಜ ಬರುವರು, ಯೇಸು ಬರುವರು ನಮ್ಮ ರಾಜ ಬರುವರು. ಶತ್ರುಗಳ ಕ್ಷಮಿಸಿ ಬಿಡು, ಯೇಸು ಬರುವರು, ಪರರ ಸೇವೆಯನ್ನು ಮಾಡು, ಬರುವರು, ಶತ್ರುಗಳ ಕ್ಷಮಿಸಿ ಬಿಡು, ಯೇಸು ಬರುವರು, ಪರರ ಸೇವೆಯನ್ನು ಮಾಡು, ರಾಜ ಬರುವರು, ಗುಪ್ತವಾಗಿ ದಾನ ನೀಡು, ದೀನನಂತೆ ನೀನು ಬಾಳು, ಗುಪ್ತವಾಗಿ ದಾನ ನೀಡು, ದೀನನಂತೆ ನೀನು ಬಾಳು, ಯೇಸು ನಿನ್ನ ಶ್ರಮಕ್ಕೆ ದೇವ ತಕ್ಕ ಕೊಡುಗೆ, ದೇವರನ್ನು ಮೆಚ್ಚಿಸಲು ನೀನು ಯತ್ನಿಸು, ದೇವರನ್ನು ಮೆಚ್ಚಿಸಲು ನೀನು ಯತ್ನಿಸು, ಯೇಸು ಬರುವರು ನಮ್ಮ ರಾಜ ಬರುವರು, ಯೇಸು ಬರುವರು ನಮ್ಮ ರಾಜ ಬರುವರು, ಬಾನಿನಲ್ಲಿ ಕವಳೆ ಮೊಳಗಿ ಮೋಡದಲ್ಲಿ ಮಿಂಚು ಭಕ್ತರ ಭಿನ್ನಹ ಕೇಳ ಬರುವರು, ಧರ್ಮವ ಸ್ಥಾಪಿಸ ಮರಳಿ ನೀವರು, ಯೇಸು ಬರುವರು ನಮ್ಮ ರಾಜ ಬರುವರು, ಯೇಸು ಬರುವರು ನಮ್ಮ ರಾಜ